ಪಶುವೈದ್ಯಾಧಿಕಾರಿಯಲ್ಲಿ ಅಂದರೆ ವೆಟರ್ನರಿ ಆಫೀಸರಲ್ಲಿ ನಾವೇನೋ ನೆನೆ ಒಂದು 29 ಜನದ ಮೇಲೆ FIR ಮಾಡಿದ್ವಿ. ಬರೀ 29 ಜನದ ಮೇಲೆ FIR ಆಗಿದೆ, ಮಿಕ್ದವರೆಲ್ಲ ಆರಾಮಾಗಿದ್ದೀವಿ ಅಂತಲ್ಲ. ಸರ್ಕಾರ ಏನು ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಇವಾಗ 329 ಜನದ ಮೇಲೆ ಕ್ರಮ ತಗೋಬೇಕಂದ್ರೆ ತನಿಖೆ ಆಗಬೇಕು. ಮತ್ತೆ ಯಾರೆಲ್ಲ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ಬಿಡಲ್ಲ. ಬರೀ ಏನೋ 29 ಜನ ಆಗಿದ್ದಾರೆ, 29 ಜನದಲ್ಲಿ ಜೆನ್ಯೂನ್ ಇದ್ರೆ ಬೇಕಾದ್ರೆ ಅವ್ರಿಗೂ ಕೈ ಬಿಡೋಣ, ಅದು ಏನು ಪ್ರಶ್ನೆ ಇಲ್ಲ. ಬಟ್ 329 ಜನಕ್ಕೂ ಎನ್ಕ್ವೈರಿ ಆಗಬೇಕು. ಅಷ್ಟು ಜನದ ಮೇಲೆ ಅಕ್ರಮದಲ್ಲಿ ಯಾರು ಆಗಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಮತ್ತೆ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಯಾಕೆಂತಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಸ್ಕ್ಯಾಮ್ ಆಗಿದೆ. ಬರೀ ಏನೋ 29 ಜನ ಕೊಟ್ಟಿದ್ದಾರೆ ಅಂತಲ್ಲ, 329 ಜನನೂ ಭಾಗಿಯಾಗಿದ್ದಾರೆ. ಅಂದ್ರೆ ಭಾಗಿಯಾಗಿದ್ದಾರೆ, ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಮತ್ತೆ ಇದರಲ್ಲಿ ಹೊರಗಡೆ ಸ್ಟೇಟಿಗೆ ಯಾರು ಹೋಗಿದ್ದಾರೆ, ಎಲ್ಲಿ ಎಕ್ಸಾಮ್ ಬರ್ದಿದ್ದಾರೆ, ಹೋಟೆಲಲ್ಲಿ ಎಲ್ಲಿ ಬುಕ್ ಆಗಿದ್ದಾರೆ, OMR ಶೀಟ್ಸ್ ಹೆಂಗ್ ಬಿಟ್ಬಿಟ್ಟು ಬಂದಿದ್ದಾರೆ, OMR ಶೀಟ್ಸ್ ಬಿಟ್ಟು ಬಂದು ಫಿಲ್ ಮಾಡಿರೋರು ಯಾರು, ಅಷ್ಟು ಜನಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು. ಈ ಒಂದು FIR ಮಾಡಿರೋಂಥದ್ದು ಬರೀ 29 ಜನಕ್ಕೆ ಅಂತ ಅನ್ಕೊಂಬೇಡಿ, 329 ಜನದ್ರ ಮೇಲೂ ಕ್ರಮ ತಗೊಳ್ತಾರೆ. 329 ಜನದಲ್ಲಿ ಜೆನ್ಯೂನ್ ಯಾರಿದ್ದಾರೆ, ಜೆನ್ಯೂನ್ ಯಾರಿಲ್ಲ, ಇದರಲ್ಲಿ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಯಾರು ಬರೀ FIR ಆಗಿರೋರಷ್ಟೇ ಒಂದು ಕಲ್ಪ್ರಿಂಟ್ ಅಂತ ಅಲ್ಲ. ಯಾರೆಲ್ಲ FIR ಆಗಿಲ್ಲ ಮತ್ತೆ ನೀವು ಇನ್ನೂ ಏನೋ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀರಾ ಎಲ್ಲರ ಮೇಲೂ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನೀವೆಲ್ಲ ಏನೋ ಯಾರ ಮೇಲೆ ಕೆಲವೊಬ್ರು ಇನ್ನೊಂದು FIR ಆಗದೆ ಇದ್ದು ನನ್ನ ಮೇಲೆ ಅಷ್ಟೇ ಆಗಿದೆ, ಇನ್ನೊಬ್ಬ ಮೇಲೆ FIR ಆಗಿಲ್ಲ, ಒಬ್ಬನ್ ಖುಷಿ ಪಡೋದು ಇನ್ನೊಬ್ಬನ್ ಖುಷಿ ಪಡದೆ ಇರೋಂಥದ್ದಲ್ಲ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರಾ ಅಷ್ಟು ಜನಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ಹಿಂಗೆ ಬಿಟ್ರೆ ನಾವಂತೂ ಬಿಡಲ್ಲ. ಬರೀ ಆಂತರಿಕ ಸಮಿತಿ ಮಾಡಿಕೊಂಡು ಈ ಒಂದು ವೆಟರ್ನರಿ ಆಫೀಸರ್ ಕೇಸ್ನ ಮುಚ್ಚಿಬಿಡೋಣ, ನಮಗೆ ಡೈರೆಕ್ಟ್ 80 ಲಕ್ಷ ಕೊಡಿ, ನಿಮಗೆ OMR ಶೀಟ್ಸ್ ತೊಗೊಂಡು ಕೊಡ್ತೀವಿ, ನಾನು 37 ಜನದಲ್ಲಿ ಮಾಡಿಸಿದ್ದೀನಿ, 37 ಜನದಲ್ಲಿ ಇಬ್ರು ವೆಟರ್ನರಿ ಆಫೀಸರ್ದೇ ಮಾಡಿಸಿದ್ದೀನಿ ಅಂದರೆ ಬರೀ ಒಬ್ಬ ಏಜೆಂಟು ಒಬ್ಬ ಮೆಂಬರ್ಸ್ ಈ ಥರ ಇಷ್ಟು ಮಾಡಿದ್ದಾರೆ ಅಂತಂದರೆ ಈ 16 ಜನ ಮೆಂಬರ್ಸು ಮತ್ತು ಚೇರ್ಮನು ಎಷ್ಟು ಜನದ್ದು ನೀವು ಈ ಒಂದು ವೆಟರ್ನರಿ ಆಫೀಸರಲ್ಲಿ ಸ್ಕ್ಯಾಮ್ ಮಾಡಿಲ್ಲ, ಎಷ್ಟು ಕೋಟಿ ಲೂಟಿ ಮಾಡಿಲ್ಲ, ಎಷ್ಟು ಜನಕ್ಕೆ ನೀವು ಕ್ವಶನ್ ಕೊಟ್ಟಿಲ್ಲ ಅಂಥದ್ರಲ್ಲಿ ಇದನ್ನೆಲ್ಲ ತನಿಖೆ ಆಗಿ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತೆ ನೀವು ಈ ಒಂದು ವಿಚಾರನ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಸೀರಿಯಸ್ ಆಗಿ ತಗೊಬೇಕಂತ ನಮಗೆ ಗೊತ್ತಿದೆ. ಇದು ಎಚ್ಚರಿಕೆ ಅಲ್ಲ, ಇದು ನಿಮಗೆ ಒಂದು ವಾರದಲ್ಲಿ ಏನಾದರೂ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಥ್ಯಾಂಕ್ ಯು, ನಮಸ್ಕಾರ.